ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದ್ದಕ್ಕಾಗಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ವೀರೇಶ್ ಚಿಂಚೋಳಿ, ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸಂಗಣ್ಣ ವೈಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೇಲಪ್ಪ ಗುಳಗಿ, ವಿರೂಪಾಕ್ಷಿ ಸ್ವಾಮಿ ಸ್ಥಾವರ ಮಠ, ಅಂಬ್ರಣ್ಣ ದೇಸಾಯಿ, ಮಲ್ಲಿಕಾರ್ಜುನ್ ಯಕ್ಷಂತಿ, ಅನಿಲ್ ಬಳಿ, ನಾಗಯ್ಯ ಸ್ವಾಮಿ, ದೇಸಾಯಿ ಗುರು, ಆನಂದ ಸ್ವಾಮಿ ಹಿರೇಂಧ, ಗುರುಲಿಂಗ್ ಸಜ್ಜನ್, ಮಲ್ಲಿಕಾರ್ಜುನ್ ದೇಸಾಯಿ ಬೈಲುಕುಂಟಿ, ಶಿವರುದ್ರು ದೇಸಾಯಿ, ಮಲ್ಲು ಹೆಬ್ಬಾಳ, ಆದಪ್ಪ ಬಂಡೊಳ್ಳಿ, ಅಳ್ಳೆಪ್ಪ ಗುತ್ತೇದಾರ್, ನಂದಪ್ಪ ಪಿರಾಪುರ್, ಸಿದ್ದು, ಮೇಲಿನ ಮನೆ, ಇನ್ನೂ ಅನೇಕ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಆನಂದ್ ಬಾರಿ ಗಿಡದ ಅವರು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ವಿಚಾರಗಳನ್ನು ಮಾಧ್ಯಮದ ಜೊತೆ ಹಂಚಿಕೊಂಡರು. ವರದಿ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ಪಂಚರಾಜ್ಯಗಳ ಒಂದು ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಒಂದು ಗೆಲುವನ್ನು ಸಾಧಿಸಿ ಅದರ ಬಗ್ಗೆ ನಮ್ಮ ಸ್ಥಳೀಯ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಆನಂದ್ ಬಾರಿಗಡ್ ಅವರು ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಿದ್ದಾರೆ, ಕೇಳೋಣ. ಈಗಾಗಲೇ ಇಡೀ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಈಗಾಗಲೇ ನಮ್ಮ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಪುದುಚೇರಿಗಳು ಆಗಿರ್ಬೋದು ಬಿಜೆಪಿ ಅಭೂತಪೂರ್ವ ಜಯಗಳಿಸಿ ಆ ಒಂದು 3 ರಾಜ್ಯಗಳ ಒಂದು ಗದ್ದುಗೆಯನ್ನು ಇಡಲಿಕ್ಕೆ ತಯಾರಾಗಿದೆ. ಅದೇ ರೀತಿ ಕೇರಳದಲ್ಲಿಯೂ ಕೂಡ ನಮ್ಮ ಖಾತೆಯನ್ನು 3 ಶಾಸಕರಲ್ಲಿ ಆಯ್ಕೆಯಾಗಿ ಕೇರಳದಲ್ಲಿಯೂ ಕೂಡ ಈ ಪಂಚರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಅಭೂತಪೂರ್ವ ಸಾಧನೆ ಮಾಡಿ, ತಮಿಳುನಾಡಿನಲ್ಲಿಯೂ ಕೂಡ ನಮ್ಮ NDA ಪಕ್ಷದವರು ಕೂಡ ಒಂದು ಹೆಚ್ಚಿನ ಬಹುಮತವನ್ನು ಗಳಿಸಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವ ನಮ್ಮ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಆ ಒಂದು ದುರ್ಗೆಯ ನಾಡಲ್ಲಿ ಇವತ್ತು ಅಭೂತಪೂರ್ವ ಗೆಲುವನ್ನು ಸಾಧಿಸಿ 200ಕ್ಕೂ ಹೆಚ್ಚು ಆ ಒಂದು ಶಾಸಕರನ್ನ ಆಯ್ಕೆ ಮಾಡಿ ಇವತ್ತು ಅಭೂತಪೂರ್ವ ಇತಿಹಾಸ ಆಗಿರ್ತಕ್ಕಂಥ ಒಂದು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಇಡೀ ಭಾರತ ದೇಶಾದ್ಯಂತ ಒಂದು ಭದ್ರತೆಗೋಸ್ಕರವಾಗಿ ಮತ್ತೆ ಅಭಿವೃದ್ಧಿಗೋಸ್ಕರವಾಗಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಕಮಲ ಅರಳುವಂತ ಕೆಲಸ ಇವತ್ತು ಅಭೂತಪೂರ್ವವಾಗಿ ನಡೆದಿದೆ. ಹೀಗಾಗಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಮುಖಂಡರುಗಳಿಗೂ ನರೇಂದ್ರ ಮೋದಿ ಇವತ್ತು ನಿಜಕ್ಕೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆ ಒಂದು ಪಶ್ಚಿಮ ಬಂಗಾಳ ಅವರ ತವರೂರು ಹುಟ್ಟೂರು ಅಲ್ಲಿ ಇವತ್ತು ಆ ವಿಜಯ ಸಾಧಿಸಕ್ಕಾಗಿ ಒಂದು ಇತಿಹಾಸವನ್ನ ಜನಸಂಘ ಕಟ್ಟಿದ್ದು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯದರ್ಶಿಗಳಾಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಡ್ವಾಣಿ ಅವರು ಇವರೆಲ್ಲ ನೇತೃತ್ವದಲ್ಲಿ ಆ ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಸಾಧಿಸಬೇಕಾಗಿ ಹೋರಾಟವನ್ನು ನಡೆಸಿ ಇವತ್ತು ಅಭೂತಪೂರ್ವ ಐತಿಹಾಸಿಕ ಗೆಲುವನ್ನ ಪಶ್ಚಿಮ ಬಂಗಾಳದಲ್ಲಿ, ಆಸಾಮದಲ್ಲಿ, ಪುದುಚೇರಿಯಲ್ಲಿ ನಾವು ಗೆದ್ದಿದ್ದೇವೆ. ಆ ಒಂದು ವಿಜಯೋತ್ಸವವನ್ನು ನಮ್ಮ ಹುಣಸಗಿ ಪಟ್ಟಣದಲ್ಲಿ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಾವು ವಿಜಯೋತ್ಸವ ಸಿಹಿ ಹಂಚುವುದರ ಮೂಲಕ ನಾವು ನೆರವೇರಿಸಿದ್ವಿ. ವೀಕ್ಷಕರೇ, ಮೋದಿಜಿ ಅವರ ಒಂದು ಉತ್ತಮ ಆಡಳಿತದಿಂದ ನಮ್ಮ ಪಂಚರಾಜ್ಯಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಬಿಜೆಪಿ ವಿಜಯ ಸಾಧಿಸಿದೆ ಅಂತ ನಮ್ಮ ಆನಂದ್ ಬಾರಿಗಡ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಬಸವರಾಜ್ ಜೊತೆ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ.